ವೆಲ್ಕಮ್ ಟು ಶ್ರುತೀಸ್ ಕಿಚನ್. ಇವತ್ತು ನಾನೊಂದು ಸ್ಪೆಷಲ್ ಆದಂತಹ ಮಶ್ರೂಮ್ ಮಸಾಲವನ್ನು ಮಾಡ್ತಾ ಇದ್ದೇನೆ. ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ, ಖಂಡಿತವಾಗಿಯೂ ನಿಮಗೆ ಇಷ್ಟವಾಗಬಹುದು. ಸೊ ಬನ್ನಿ ಸ್ಟಾರ್ಟ್ ಮಾಡುವ. ನಾನು ಇದಕ್ಕೆ 200 ಗ್ರಾಮ್ ಆಗುವಷ್ಟು ಮಶ್ರೂಮ್ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ನಾವು ಇದಕ್ಕೆ ಮಸಾಲ ರೆಡಿ ಮಾಡುವ. ಅದಕ್ಕೆ ಬೇಕಾಗಿ ನಾನೊಂದು ಪ್ಯಾನ್ ಇಟ್ಟುಕೊಂಡಿದ್ದೇನೆ. ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೇನೆ. ಕೊಬ್ಬರಿ ಎಣ್ಣೆ ಹಾಕಿದ್ರೆ ಈ ಮಶ್ರೂಮ್ ಮಸಾಲ ಒಂದು ಚೆನ್ನಾಗಿ ಬರ್ತದೆ. ಕೊಬ್ಬರಿ ಎಣ್ಣೆ ಇಲ್ಲದಿದ್ದರೆ ಬೇರೆ ರಿಫೈನ್ಡ್ ಆಯಿಲ್ ಹಾಕ್ಬೋದು. ಎಣ್ಣೆ ಬಿಸಿ ಆಗಿದೆ. ಇನ್ನು ನಾನು ಇದಕ್ಕೆ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೇನೆ. ನಾನು 200 ಗ್ರಾಮ್ ಅಷ್ಟು ಮಶ್ರೂಮ್ ತಗೊಂಡಿದ್ದರಿಂದ ಅದಕ್ಕನುಸಾರವಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ತಗೊಳ್ತಾ ಇದ್ದೇನೆ. ನೀವು ಎಷ್ಟು ಮಶ್ರೂಮ್ ತಗೊಳ್ತೀರಾ ಅದಕ್ಕನುಸಾರವಾಗಿ ನೀವು ಇಂಗ್ರೀಡಿಯೆಂಟ್ಸ್ ಅನ್ನು ತಗೊಳ್ಳಿ. ಈ ತೆಂಗಿನಕಾಯಿ ತುರಿಯನ್ನು ಮೊದಲು 2 ನಿಮಿಷದಷ್ಟು ಹೊತ್ತು ಹುರಿಯುವ. ನಾವು ಇದನ್ನು ಫ್ರೈ ಮಾಡುವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟೆ ಫ್ರೈ ಮಾಡಬೇಕು. ಇನ್ನು ನಾನು ಇದಕ್ಕೆ 2 ಕುಮುಟೆ ಮೆಣಸು ಹಾಕ್ತಾ ಇದ್ದೇನೆ. ಒಂದು ಟೀ ಸ್ಪೂನ್ ಆಗುವಷ್ಟು ಕರಿಮೆಣಸು, 1 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ, 1 ಟೀ ಸ್ಪೂನ್ ಆಗುವಷ್ಟು ಪಡುವ ಜೀರಿಗೆ, 2 ಏಲಕ್ಕಿ, 2 ಲವಂಗ, 2 ಸಣ್ಣ ತುಂಡು ಚಕ್ಕೆ ಅಥವಾ ದಾಲ್ಚಿನ್ನಿ. ಇದನ್ನು ಚೆನ್ನಾಗಿ ಹುರಿಯುವ. ಇದೊಂದು ಕಂದು ಬಣ್ಣ ಆಗಬೇಕು. ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ತೆಂಗಿನಕಾಯಿ ಜೊತೆಗೆ ಈ ಮಸಾಲದ ಒಳ್ಳೆ ಪರಿಮಳ ಬರ್ತಾ ಉಂಟು. ಇದು ಸಾಕು. ಇನ್ನು ನಾವು ಇದನ್ನು ಆಫ್ ಮಾಡುವ. ಫ್ಲೇಮ್ ಆಫ್ ಮಾಡಿದ್ದೇನೆ. ಇನ್ನು ನಾನು ಇದಕ್ಕೆ 10 ಕ್ಯಾಶ್ನಟ್ ಹಾಕ್ತಾ ಇದ್ದೇನೆ. ಫ್ಲೇಮ್ ಆಫ್ ಮಾಡಿದ ಮೇಲೆ ಹಾಕಿದರೆ ಒಳ್ಳೆಯದು. ಈ ಗೋಡಂಬಿ ಹಾಕುವುದರಿಂದ ಒಳ್ಳೆ ಫ್ಲೇವರ್ ಬರ್ತದೆ, ಹಾಗೆ ಒಳ್ಳೆ ನಮಗೆ ಮಸಾಲೆಗೆ ಥಿಕ್ನೆಸ್ ಕೂಡ ಇರ್ತದೆ. ಇನ್ನು ಇದನ್ನು ತಣ್ಣಗಾಗಲು ಬಿಡುವ. ತಣ್ಣಗಾದ ಮೇಲೆ ನಾವು ರುಬ್ಬಿ ತೆಗೆಯುವ. ತಣ್ಣಗಾದ ಮಸಾಲವನ್ನು ನಾನು ಜಾರಿಗೆ ಹಾಕಿದ್ದೇನೆ. ಇನ್ನು ನಾನು ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿ ತೆಗೆಯುತ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ರುಬ್ಬಿ ತೆಗೆದುಕೊಂಡಿದ್ದೇನೆ. ನಾವು ರುಬ್ಬುವಾಗ ಸ್ವಲ್ಪನೇ ನೀರು ಹಾಕಬೇಕು, ಒಮ್ಮೆಲೆ ನೀರು ಹಾಕಬಾರ್ದು. ಇನ್ನು ನಾನೊಂದು ಪಾತ್ರೆ ಇಟ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಅದಕ್ಕೆ ನಾನೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಬಿಸಿಯಾಗಿದೆ. ಇನ್ನು ನಾನು ಇದಕ್ಕೆ 1.5 ಮೀಡಿಯಂ ಸೈಜಿನ ಈರುಳ್ಳಿ ಹಾಕ್ತಾ ಇದ್ದೇನೆ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡದ್ದು. ಇನ್ನು ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಮತ್ತು ಗಾರ್ಲಿಕ್ ಅನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟುಕೊಂಡು ಜಜ್ಜಿಟ್ಟುಕೊಂಡಿದ್ದೇನೆ. ಅದನ್ನು ಹಾಕ್ತಾ ಇದ್ದೇನೆ. 1 ಕಾಯಿ ಮೆಣಸು, ಅದು ಸ್ವಲ್ಪ ಖಾರ ಇದ್ದ ಕಾರಣ ಒಂದೇ ತಗೊಂಡಿದ್ದೇನೆ. ನಾನು ಯಾವತ್ತೂ ಹೇಳುವಾಗೆ ನನ್ನ ಹತ್ರ ಬೇವು ಸೊಪ್ಪಿಲ್ಲ, ನೀವು ಖಂಡಿತವಾಗಿ ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು. ಈ ಮಶ್ರೂಮ್ಗೆ ಜಾಸ್ತಿ ಉಪ್ಪು ಬೇಕಾಗುವುದಿಲ್ಲ, ನೀವು ಉಪ್ಪು ಹಾಕುವಾಗ ಜಾಗ್ರತೆಯಿಂದ ಹಾಕಿ. ನೋಡಿ, ಈರುಳ್ಳಿ ಚೆನ್ನಾಗಿ ಬಾಡಿದೆ. ಇನ್ನು ನಾನು ಇದಕ್ಕೆ 1 ದೊಡ್ಡ ಟೊಮೆಟೊ ತಗೊಂಡಿದ್ದೇನೆ. ಇದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಟೊಮೆಟೊ ಬಾಡಿದೆ. ಇನ್ನು ನಾನು ಇದನ್ನು ಲೋ ಫ್ಲೇಮಲ್ಲಿ ಇಡ್ತಾ ಇದ್ದೇನೆ. ಇನ್ನು ನಾನು ಇದಕ್ಕೆ 3/4 ಟೀ ಸ್ಪೂನ್ ಆಗುವಷ್ಟು ಅರಶಿನ ಹಾಕ್ತಾ ಇದ್ದೇನೆ. ಅರಶಿನದ ಹಸಿ ವಾಸನೆ ಹೋಗುವಷ್ಟು ನಾವು ಫ್ರೈ ಮಾಡಬೇಕು. ಅರಶಿನದ ಹಸಿ ವಾಸನೆ ಹೋಗಿದೆ. ಇನ್ನು ನಾನು ಇದಕ್ಕೆ ಕಟ್ ಮಾಡಿಟ್ಟಂತಹ ಮಶ್ರೂಮ್ ಹಾಕ್ತಾ ಇದ್ದೇನೆ. ಮಶ್ರೂಮ್ ಹಾಕಿದ ಮೇಲೆ ನಾವು ನೀರು ಆ್ಯಡ್ ಮಾಡೋದು ಬೇಡ, ಯಾಕಂದರೆ ಮಶ್ರೂಮಲ್ಲಿ ಒಂದು 1/4 ಭಾಗ ಆಗುವಷ್ಟು ನೀರೇ ಇರ್ತದೆ. ಇನ್ನು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಇನ್ನು
ನಾವು ಇದನ್ನು ಮುಚ್ಚಿಟ್ಟು ಬೇಯಿಸುವ. ಈ ಮುಚ್ಚಿಟ್ಟು ಬೇಯಿಸುವಾಗ ಈ ಮಶ್ರೂಮ್ ಅಲ್ಲಿದ್ದ ನೀರೆಲ್ಲ ಬಿಡ್ತದೆ. ನಾನೀಗ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟಿದ್ದೇನೆ. ನೋಡಿ, ಮಶ್ರೂಮಿಂದ ಚೆನ್ನಾಗಿ ನೀರು ಬಿಡ್ತಾ ಬಂದಿದೆ. ಇನ್ನು ನಾವು ಇದಕ್ಕೆ ರುಬ್ಬಿಟ್ಟಂತಹ ಮಸಾಲ ಹಾಕುವ. ನಾನು ಜಾರಲ್ಲಿ ಉಳಿದಂತಹ ಮಸಾಲಕ್ಕೆ ನೀರು ಹಾಕ್ತಾ ಇದ್ದೇನೆ. ನೀವು ಈ ಮಸಾಲದ ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಬೋದು. ನಾವು ಕ್ಯಾಶ್ನಟ್ ಹಾಕಿದ್ರಿಂದ ಈ ಗ್ರೇವಿ ಬೇಗನೆ ತಿಕ್ಕಾಗಿ ಹೋಗ್ಬೋದು. ನಿಮಗೆ ತಿಕ್ನೆಸ್ ಹೇಗೆ ಬೇಕೋ ಆ ರೀತಿಯಲ್ಲಿ ನೀವು ನೀರು ಹಾಕಿದರೆ ಸಾಕು. ಈ ಸಮಯದಲ್ಲಿ ಉಪ್ಪು ನೋಡಿ ಬೇಕಿದ್ರೆ ಹಾಕ್ಬೋದು. ಇನ್ನು ಇದನ್ನು ಒಂದು 5 ನಿಮಿಷದಷ್ಟು ಮುಚ್ಚಿಟ್ಟು ಬೇಯಿಸುವ. ನೋಡಿ, ಈಗ ಇದು ರೆಡಿ ಆಗಿದೆ. ಇನ್ನು ನಾವು ಫ್ಲೇಮ್ ಆಫ್ ಮಾಡ್ಬೋದು. ನೋಡಿ, ರುಚಿ ರುಚಿಯಾದ ಮಶ್ರೂಮ್ ಮಸಾಲ ರೆಡಿ ಆಗಿದೆ. ಇದು ಚಪಾತಿಯೊಂದಿಗೋ ಪರಾಟದೊಂದಿಗೋ ಹಾಗೆ ಅನ್ನದೊಂದಿಗೋ ಕೂಡ ಚೆನ್ನಾಗಿರ್ತದೆ. ನೀವು ಕೂಡ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ, ಹಾಗೆ ನಿಮ್ಮ ಫೀಡ್ಬ್ಯಾಕ್ ಅನ್ನು ಕೂಡ ತಿಳಿಸಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಮುಂದಿನ ವಿಡಿಯೋಗಳನ್ನು ನೀವು ನೋಡಲು ಇಚ್ಛಿಸುವಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನನ್ನ ಮುಂದಿನ ವಿಡಿಯೋದೊಂದಿಗೆ ಮತ್ತೊಂದು ರೆಸಿಪಿಯೊಂದಿಗೆ ಬರುವವರೆಗೆ ಬಿ ಹ್ಯಾಪಿ, ಬಿ ಹೆಲ್ತ್, ಟೇಕ್ ಕೇರ್, ಬೈ.